Namaste everyone. Welcome to Veg Express with Jayashri. This is your Jayashri ಅಧ್ಯಾಪಕ್. ಇವತ್ತು ಮಂಗಳೂರು ಸ್ಪೆಷಲ್ ಮಾಡೋದಕ್ಕೆ ನಮ್ಮ ಫ್ರೆಂಡ್ ಪ್ರೇಮ ಅವ್ರು ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ವೆಜ್ ಎಕ್ಸ್ಪ್ರೆಸ್ ವಿತ್ ಜಯಶ್ರೀ. ಪ್ರೇಮ ಅವರೇ, ಪ್ಲೀಸ್ ವೆಲ್ಕಮ್. ನೀವು ಮಂಗಳೂರಿನವರ? ಹೌದು, ಮಂಗಳೂರಿನಲ್ಲೇ ಮೂಲತಃ ಹುಟ್ಟಿದವರು. ಹೌದಾ? ಇಲ್ಲಿ ಮೈಸೂರಲ್ಲಿ ಸ್ವಲ್ಪ ಸಮಯದಿಂದ ಇದ್ದೀವಿ. ಓಕೆ. ಸೊ ಇವರು ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ನಮ್ಮ ಮನೆ ಕೆಳಗಡೆ ಇರ್ತಾರೆ. ನಾನು ಅದನ್ನೇ ಕೇಳಿದೆ, ಮಂಗಳೂರಿಂದ ಯಾವ್ದಾದ್ರು ವಿಶೇಷ ಮಾಡಿಕೊಡಿ ಅಂತ. ಮಂಗಳೂರು ಪತ್ರೊಡೆ ಮಾಡ್ತಾ ಇದ್ದಾರೆ. ಸೊ ನೀವ್ ಯಾವಾಗ ಕಲ್ತಿದ್ದು ಪ್ರೇಮ ಅವ್ರೆ? ಅಂದ್ರೆ ನಮ್ಗೆ ಮೂಲತಃ ಅಲ್ಲೇ ಹುಟ್ಟಿ ಬೆಳೆದ ಕಾರಣ ಅಮ್ಮಂದ್ರೆಲ್ಲ ಮಾಡ್ತಾನೆ ಇದ್ರು. ಪತ್ರೊಡೆ ಎಲ್ಲ ಕಾಮನ್ ಅಲ್ಲ? ಹಾ, ಪತ್ರೊಡೆ ಕಾಮನ್. ನಾವು ನೆಂಟ್ರು ಅಂತೇಳಿ ಊರಿಗೆ ಹೋದ್ರೆ ಅಂತ ನಮ್ಗೆ ಪತ್ರೊಡೆ ಮಾಡೋದು ಒಂದು ವಿಶೇಷ. ಹಾಗೆ ಮಂಗಳೂರಿನವ್ರಿಗೆ ಪತ್ರೊಡೆ ಅಂದ್ರೆ ತುಂಬಾ ಇಷ್ಟ. ಇಲ್ಲಿ ಎಲೆ ಸಿಗೋದು ಸ್ವಲ್ಪ ವಿರಳನೆ. ಹಾ, ವಿರಳನೆ. ಹೌದು. ಅಂದ್ರೆ ಅದು ಈ ರೋಡ್ ಸೈಡ್ ಅಲ್ಲೆಲ್ಲ ಕೆಲವೊಮ್ಮೆ ಇದೇ ತರ ಬೆಳೆದಿರ್ತದೆ, ಅದನ್ನ ಕನ್ಫ್ಯೂಷನ್ ಮಾಡ್ಕೋತಾರೆ. ಆ ತರದ ಎಲೆ ಅಲ್ಲ ಇದು. ಇದನ್ನ ನಾವು ಪ್ರತ್ಯೇಕವಾಗಿ ಕರಿ ಕೆಸು ಅಂತೆ. ಹಾಗೇನೆ ಗ್ರೀನ್ ಕೆಸುವಲ್ಲೂ ಮಾಡಬಹುದು, ಅದು ಸ್ವಲ್ಪ ಕಡಿತ ಬರ್ತದೆ. ಈ ಕರಿ ಕೆಸು ಅಂದ್ರೆ ಅದಕ್ಕೆ ಸ್ವಲ್ಪ ಬೂದಿ ಅಂತದೆಲ್ಲ ಹಾಕಿ ಬೆಳೆಸ್ತಾರೆ. ಅದಕ್ಕೋಸ್ಕರ ಪತ್ರೊಡೆಗೆ ಅಂತಾನೆ ಅದನ್ನ ಬೆಳೆಸ್ತೀವಿ. ನೋಡಿದ್ರೆ ನಮ್ಗೆ ಗೊತ್ತಿರ್ಲಿಲ್ಲ, ಡಿಫ್ರೆಂಟ್ ಲೀವ್ಸ್ ಇದೆ. ನೋಡೋಣ, ನಿಮ್ಗೆ ಎಲೆನ ತೋರಿಸ್ತೀನಿ ಹೇಗಿದೆ ಏನು ಅಂತ. ಸೊ ಇದಕ್ಕೆ ಏನೇನ್ ಬೇಕು ಸಾಮಾನು ತಿಳ್ಕೊಳ್ಳೋಣ. ಏನೇನ್ ಸಾಮಾನು ಬೇಕಾಗ್ಬೋದು ನೋಡಿ. ಎಲೆಗಳು ಸುಮಾರು ಒಂದು 8-10 ಎಲೆ ಬೇಕಾಗುತ್ತೆ. ಓಕೆ. ಆಮೇಲೆ ಅಕ್ಕಿ, ಇದನ್ನ ನಾನು ಬೆಳಗ್ಗೆ ನೆನೆ ಹಾಕಿದ್ದೀನಿ. ಅಂದ್ರೆ ಕುಚ್ಚಲಕ್ಕಿ, ನೀವು ಇಡ್ಲಿಗೆಲ್ಲ ಉಪಯೋಗಿಸ್ತೀರಲ್ಲ ಕುಚ್ಚಲಕ್ಕಿ, ಆತರ ಅದೇ ಕುಚ್ಚಲಕ್ಕಿ ಮತ್ತೆ ದೋಸೆ ಅಕ್ಕಿ ಸ್ವಲ್ಪ, ಅದನ್ನ ನಾನು ನೆನೆ ಹಾಕಿದ್ದೀನಿ. ಅದನ್ನ ತೊಳೆದು ಯೂಸ್ ಮಾಡ್ಬೇಕಾಗತ್ತೆ. ಒಂದು 4-5 ಗಂಟೆ ಕಾಲ ನಿಂದ್ರೆ ಸಾಕು. 4-5 ಗಂಟೆ. ಅದಕ್ಕೆ ಬೇಕಾದ ಸಾಮಾನು ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಧನಿಯಾ ಬೀಜ, ಆಮೇಲೆ ಸ್ವಲ್ಪ ಜೀರಿಗೆ. ಇದು 2 ಸ್ಪೂನ್ ಹಾಕಿದ್ರೆ ಇದು 1 ಸ್ಪೂನ್ ಸಾಕು ಜೀರಿಗೆ. ಹಾಗೇನೆ 4 ಕೆಂಪು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಬೆಲ್ಲ, ಹುಣಸೆ ಹಣ್ಣು, ಆಮೇಲೆ ಕಾಯಿ ತುರಿ. ಸುಮಾರು ಒಂದು ಹೋಳು ತೆಂಗಿನಕಾಯಿ ಅಷ್ಟು ಇದನ್ನ ಹಾಕ್ಬೋದು. ನೋಡಿ, ಇದು ಕರಿ ಕೆಸು ಅಂತ. ಇದರಲ್ಲಿ ಸ್ವಲ್ಪ ಗ್ರೀನ್ ತರನೂ ಇರುತ್ತೆ. ಅಂದ್ರೆ ನಿಮ್ಗೆ ಹೇಗ್ ಕಾಣಿಸುತ್ತೆ ಅಂದ್ರೆ ಇಲ್ಲಿ ದಂಟು ಇದು ತಪ್ಪಾಗಿದೆ. ಇದನ್ನ ನಾವು ಕರಿ ಕೆಸು ಅಂತೀವಿ. ಇದನ್ನ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ, ಇದರಲ್ಲಿ ಪತ್ರೊಡೆ ಮಾಡ್ತೀವಲ್ಲ, ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಆಮೇಲೆ ಇದು ನಿಮಗೆ ಏನು ಬಾಯಿ ಕೆರಿಯಲ್ಲ. ಕೆಲವರು ಹಸಿರು ಎಲೆದು ಯಾವ್ದಾವ್ದು ಮಾಡ್ಬಿಟ್ಟು ಅಯ್ಯೋ ಕಡಿತದೆ ಅಂತಾರೆ. ಹಾಗೆ ಅದು ಮಾಡುವ ಹಾಗೇನೆ ಮಾಡ್ಬೇಕು. ಈ ಎಲೆಯನ್ನು ಉಪಯೋಗಿಸಿದ್ರೆ ನಿಮಗೆ ಕಡಿಯಲ್ಲ. ಇದರಲ್ಲಿ ಪತ್ರೊಡೆ ಅಂತ ನಾವು ಮಾಡ್ತೀವಿ. ಹಾಗೆ ಅದನ್ನವೇ ಮತ್ತೆ ಪುಡಿ ಮಾಡಿ ಒಗ್ಗರಣೆ ಕೂಡ ಮಾಡ್ತೀವಿ. ಎರಡು ನಿಮ್ಗೆ ತೋರಿಸ್ಬೇಕು ಅಂತ. ಕುಚ್ಚಲಕ್ಕಿ ಮತ್ತು ದೋಸೆ ಅಕ್ಕಿ ಎರಡು ಮಿಕ್ಸ್ ಮಾಡಿ 4 ಗಂಟೆಗಳ ನೆಂದ ಮೇಲೆ ಇದನ್ನ ಚೆನ್ನಾಗಿ ತೊಳೆದಿದ್ದೀನಿ. ತೊಳೆದು ಬಿಟ್ಟು ನಾನೇನ್ ಮಾಡ್ತೀನಿ, ಇದನ್ನೀಗ ಮಿಕ್ಸಿಗೆ ಹಾಕ್ತೀನಿ. ಇದು ತರಕಾರಿ ರುಬ್ಕೋಬೇಕಾ ಇಲ್ಲ ಪೇಸ್ಟ್? ಸ್ವಲ್ಪ ಪೇಸ್ಟ್ ತರ ಇದ್ರೇನೆ ಒಳ್ಳೇದು. ತರಿ ಇದ್ರೆ ಅದು ಎಲೆಯಲ್ಲಿ ಅಲ್ಲಲ್ಲಿ ಸಿಕ್ಕಾಕೊಂಡಂಗ ಆಗುತ್ತೆ. ಅದಕ್ಕೋಸ್ಕರ ನಾನು ಮಿಕ್ಸಿಯಲ್ಲಿ ಅಕ್ಕಿನ ರುಬ್ಕೊಂಡಿದ್ದೀನಿ. ಇದಕ್ಕೆ ಬೇರೆ ಮಸಾಲಾನು ಆಡ್ ಮಾಡ್ಕೋಬೋದಾ ಬೇಕಾದ್ರೆ? ಅದೇ ಏನಿಲ್ಲ, ಸ್ವಲ್ಪ ಬೇಕಾದ್ರೆ ನೀವು ಅಚ್ಚ ಖಾರದ ಪುಡಿನ ಮಿಕ್ಸ್ ಮಾಡ್ಕೊಳ್ಬಹುದು. ಆಮೇಲೆ ಇದು ಈ ಹಿಟ್ಟು ನಿಮಗೆ ಈ ಕೈಗೆ ಹಚ್ಚುವಂಗೆ ಇರ್ಬೇಕು. ಓಕೆ, ಆಯ್ತಾ? ತುಂಬಾ ತೆಳು ಮಾಡ್ತಾರೆ, ಆ ತರ ಮಾಡಬಾರ್ದು. ಈ ತರದಲ್ಲಿ ಬರ್ಬೇಕು ಹಿಟ್ಟು. ಇದು ಎಲೆ ಮೇಲೆ ಪೇಸ್ಟ್ ತರ ಬರ್ಬೇಕು. ಸ್ವಲ್ಪ ಖಾರ ಬೇಕು ಅಂದ್ರೆ ನೀವು ಅಚ್ಚ ಖಾರದ ಪುಡಿ ಹಾಕ್ಬೋದು. ನಾನು ಸುಮಾರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಬ್ರೇಕ್ಫಾಸ್ಟ್ ಗೆಲ್ಲ ಮಾಡುವಂತ ತಿಂಡಿನೂ ಆಗಿರುತ್ತೆ. ಅದಕ್ಕೆ ಈಗ ನಾನು ಒಂದು ಎಲೆ ತಗೊಳ್ತೀನಿ. ನೋಡಿ, ಇದನ್ನೆಲ್ಲ ಮೊದಲೇ ತೊಳೆದಿಟ್ಕೋಬೇಕು. ನಾನೆಲ್ಲ ತೊಳೆದಿದ್ದೀನಿ. ಈ ಎಲೆಗೆ ಏನ್ ಮಾಡ್ತೀನಿ ನಾನಂದ್ರೆ ಹಚ್ತೀನಿ ಇದನ್ನ. ಹೀಗೆ ಹಚ್ಕೊಂಡ್ಬಿಡ್ತೀನಿ. ಈಗ ಇಲ್ಲಿ ಹಚ್ಚಿ ಇಲ್ಲಿ ನಾವು ಹೀಗೆ ಫೋಲ್ಡ್ ಮಾಡ್ಬೇಕು. 2 ಬದಿಯಲ್ಲೂ ಫೋಲ್ಡ್ ಮಾಡ್ಕೊಂಡು ಹಚ್ಕೋಬೇಕು. ಇದನ್ನ ಈ ತರ ಫೋಲ್ಡ್ ಮಾಡ್ತೀವಿ.
ಹೀಗೆ ಇಟ್ಕೊಂಡ್ಬಿಡ್ತೀವಿ. ಹಾ, ಅದು ಫುಲ್ ಎಲ್ಲ ಕಡೆ ಹಚ್ಕೊಂಡು ಅದು ಹಾ, fold ಮಾಡಿ ಅದನ್ನ ಹೌದು, ಒಟ್ಟಿಗೆ ಬೇಯಕ್ಕೆ ಅಂತ ಹಾ. ಇಟ್ಟು. ಎಲೆ ಯಾವತ್ತಿದ್ರೂ ಆರೋಗ್ಯಕ್ಕೆ ಒಳ್ಳೇದಲ್ಲ. ಹಾ, ಎಲೆ ಆರೋಗ್ಯಕ್ಕೆ ಒಳ್ಳೇದು. ಕೆಸುವಿನ ಎಲೆ ಎಲ್ಲ ತುಂಬಾ ಒಳ್ಳೇದು. ಹೌದು, ಇಲ್ಲಿ ಸಿಗಬೇಕು ಸ್ವಲ್ಪ, ಅದೇ ಒಂದು. ಅದೇ 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 ಅಲ್ಲಿ ಮಂಗಳೂರು ಸೈಡ್ ಎಲ್ಲಾ ಮನೇಲೂ ಬೆಳೆದಿರ್ತಾರೆ. ಹೌದು, ಎಲ್ಲರ ಮನೆಯಲ್ಲೂ ಪತ್ರೊಡೆ ಮಾಡಕ್ಕೆ ಅಂತ ಇರ್ತದೆ. ಅದೇ ಬೆಳೆಸ್ತೇವೆ. ಅದು ಈ ಮಳೆಗಾಲದಲ್ಲಿ ಅಂತೂ ಮಳೆ ಬರುವಾಗ ಚೆನ್ನಾಗಿ ಬೆಳೆದಿರ್ತದೆ. ಅದೇ 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 ಈ ಎಲೆನ ಅಂದ್ರೆ ಇದು ಸ್ವಲ್ಪ ದೊಡ್ಡದಾಗಿದೆ, ಒಂದೊಂದನೇ ಎಲೆನ ಮಡಿಕೆ ಮಾಡಿದ್ರು ಆಗುತ್ತೆ. ಇಲ್ಲಿಗೆ ಚಿಕ್ಕ ಚಿಕ್ಕದ ಎಲೆ ಇರುತ್ತೆ ಕೆಲವೊಮ್ಮೆ, ಆವಾಗ 2 ಎಲೆನೂ ಉಪಯೋಗಿಸಬಹುದು. ಈಗ ಚಿಕ್ಕ ಚಿಕ್ಕ ಎಲೆ ಇದೆ ಅಂತ ಅನ್ನುವಾಗ ನಾವು ಗಾತ್ರ ಒಂದೇ ತರ ಇರ್ಬೇಕಲ್ಲ, ತಿನ್ನುವಾಗ ಒಬ್ರಿಗೆ ಚಿಕ್ಕದು ಒಬ್ರಿಗೆ ದೊಡ್ಡದು ಮಾಡಿದ್ರೆ ಸರಿ ಇರಲ್ಲ. ಅದಕ್ಕೆ ನಾನು ಇನ್ನೊಂದು ತುಂಡು ಎಲೆನ ಒಳಕ್ಕೆ ಇಟ್ಬಿಟ್ಟು ಹೀಗೆ ಫೋಲ್ಡ್ ಮಾಡಿಕೊಂಡು ಆವಾಗ ಸಾಧಾರಣ ಅದೇ ಗಾತ್ರದಲ್ಲಿ ಸಿಗುತ್ತೆ. ಈಗ ನೋಡಿ, ಇಲ್ಲಿ ಒಂದು ನೋಡಿ ಚಿಕ್ಕದ ಎಲೆ ಇದೆ. ಈಗ ಇದಕ್ಕೆ ನಾನು ಇನ್ನೊಂದು ತುಂಡು ಎಲೆನ ಇಡ್ಬೋದು. ಈಗ ಇದನ್ನ ಫೋಲ್ಡ್ ಮಾಡ್ತೀನಿ. ಎಲೆ ಎಲ್ಲ ಈ ತರ ಹಚ್ಕೊಂಡ್ಮೇಲೆ ನಾವು ಮಾಮೂಲಿ ಇಡ್ಲಿ ಮಾಡ್ತೀವಲ್ಲ ಆ ತರದ ಪಾತ್ರೆಯಲ್ಲಿ ತಗೋಬೇಕು. ಅಡಿಯಲ್ಲಿ ನೀರು ಹಾಕಿ ಬೇಯಿಕಿಡ್ಬೇಕು. ಇಡ್ಲಿನ ಹೇಗೆ ಸೆಕೆಯಲ್ಲಿ ಬೇಯಿಸ್ತೀರಾ ಹಾಗೇನೆ ಇದನ್ನ ಸುತ್ತಿರೋದಿದೆಯಲ್ಲ, ಇದನ್ನ ನಾವೇನ್ ಮಾಡ್ಬೇಕು, ಇದ್ರಲ್ಲಿ ಬೇಯಕ್ಕೆ ಇಡ್ಬೇಕು. ಎಷ್ಟು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀರಾ ಪತ್ರೊಡೆ ಮಾಡೋದು. ತುಂಬಾ ಖುಷಿ ಆಗ್ತಾ ಇದೆ. ಹೈದರಾಬಾದ್ ಅಲ್ಲಿ ನನ್ನ ಫ್ರೆಂಡ್ ಪ್ರಭಾ ಅಂತ ಒಬ್ಳಿದ್ಲು, ಅವ್ರ ಮನೇಲಿ ತಿಂದಿದ್ದೆ ನಾನು ಪತ್ರೊಡೆ. ತುಂಬಾ ಟೇಸ್ಟ್ ಆಗಿತ್ತು, ಗೊತ್ತಿರ್ಲಿಲ್ಲ ಹೆಂಗ್ ಮಾಡೋದು. ಖುಷಿ ಆಯ್ತು. ಥ್ಯಾಂಕ್ ಯು. ನಮ್ ವ್ಯೂವರ್ಸ್ ಕಡೆಯಿಂದನೂ ಥ್ಯಾಂಕ್ಸ್. ಹಾಗೆ ಇದು ಒಂದು ಸುಮಾರು ನಿಮ್ಗೊಂದು 20 ನಿಮಿಷ ಬೇಯಬೇಕು. ಎಲೆ ಜೊತೆಗೆ ಇಟ್ಟಿದೆ ಅಲ್ಲ, ಹಾಗೆ ಇಡ್ಲಿಗಿಂತ ಒಂದು 5 ನಿಮಿಷ ಜಾಸ್ತಿ ಬೇಯಬೇಕು. ಓಕೆ ಓಕೆ, 20 ನಿಮಿಷ ಬೇಯ್ದು. ಹೌದು, ಇದನ್ನ ಪೀಸ್ ಮಾಡ್ಕೊಂಡು ಪೀಸ್ ಮಾಡ್ಕೊತೀನಿ. ತಿನ್ನೋದಕ್ಕೆ ಅನುಕೂಲ ಆಗ್ಲಿ ಅಂತ. ಹಾಗೆ ಮತ್ತೆ ನಾವು ತಿನ್ನುವಾಗ ಇದನ್ನು ಹಾಗೆ ಕೊಬ್ಬರಿ ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ ಹಾಕೊಂಡು ಕೂಡ ನಾವು ಚಟ್ನಿ ಮುಡ್ಸ್ಕೊಂಡು ಇದು ತಿನ್ಬೋದು. ಹಾಗೇನೂ ತಿನ್ಬೋದು, ನಾವೆಲ್ಲಂತೂ ಹಾಗೇನೆ ತಿಂದು ಅಭ್ಯಾಸ. ಅದೇ 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 ಪತ್ರೊಡೆ ಅಂದ್ರೆ ನಮ್ಮ ಮಂಗಳೂರಲ್ಲಂತೂ ಹೌದು ತುಂಬಾ ಇಷ್ಟ ಪಡ್ತಾರೆ ಎಲ್ಲರೂ ಕೂಡ. ಹಾಗೆ ನಾವು ನೆಂಟ್ರಾಗಿ ಎಲ್ಲ ಹೋದ್ರಂತೂ ಇವತ್ತೇನು ಮಾಡೋದು, ಪತ್ರೊಡೆ ಮಾಡೋಣ ಅಂತ ಹೋಗಿ ಎಲೆನ ಕೊಯ್ಕೊಂಡ್ಬಂದು ಮಾಡ್ತೀವಿ. ಅದೇ ಅದೇ ಎಣ್ಣೆ ಹಾಕೊಂಡಿದ್ದೀರಲ್ಲ, ಬಾಣಲಿಯಲ್ಲಿ ಇಟ್ಕೊಂಡು ಅದಕ್ಕೆ ನಾನು ಒಗ್ಗರಣೆನೆ ಮಾಡ್ತೀನಿ. ಓಕೆ, ಒಗ್ಗರಣೆಗೆ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಓಕೆ, ಆಮೇಲೆ ಒಣ ಮೆಣಸಿನ್ಕಾಯಿ 2-3 ಹಾಕ್ಬೋದು. ಕರಿಬೇವಿನ ಸೊಪ್ಪು, ಈ ಪುಡಿ ಮಾಡಿದ ಪತ್ರೊಡೆನ ಇದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ. ಸ್ವಲ್ಪ ರುಚಿಗೆ ಸ್ವಲ್ಪ ಇಂಗು ಹಾಕ್ಬೋದು. ಹಾಗೇನೆ ಸ್ವಲ್ಪ ಅರಿಶಿನ ಪುಡಿನು. ಓಕೆ, ಇನ್ನೂ ಬೇಕಂದ್ರೆ ನಿಮಗೆ ಖಾರದ ಪುಡಿ ಹಾಕೊಳ್ಬೋದು. ಓಕೆ,
ಆಗಿದೆಯಾ ಇದು? ಇದು ಆಗಿದೆ ಈಗ. ಹ್ಮ್ ನೋಡಿ, ಇವಾಗ ಅದಕ್ಕೆ ಹ್ಮ್ ಸ್ವಲ್ಪ ಹ್ಮ್ ಮೇಲೆ ನಮ್ಗೆ ರುಚಿಗೆ ಇನ್ನ ಸ್ವಲ್ಪ ಬೇಕಂದ್ರೆ ಹ್ಮ್ ಸ್ವಲ್ಪ ಉಪ್ಪನ್ನ ಹಾಕೋಬಹುದು. ಹ್ಮ್ ಹಾಗೇನೆ ಸ್ವಲ್ಪ ಹ್ಮ್ ಬೆಲ್ಲನು ಕೂಡ ಹ್ಮ್ ಸೇರಿಸ್ಬೋದು. ಓಕೆ. ಹೀಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದ್ರೆ ಇದೊಂಥರ ಉಪ್ಪಿಟ್ಟು ತರ ನಿಮ್ಗೆ ಟೇಸ್ಟ್ ಜೊತೆಗೆ ಪತ್ರೊಡೆದು ಉಪ್ಪಿಟ್ಟು ತರ ಚೆನ್ನಾಗಿ ಇರುತ್ತೆ. ಸಾಯಂಕಾಲದ ಹೊತ್ತು ಕಾಫಿಗೆ ಎಲ್ಲ ಬಂದವರಿಗೂ ಗೆಸ್ಟ್ ಈಗ ಪತ್ರೊಡೆ ಇರ್ತದೆ, ಯಾರು ನೆಂಟರು ಬಂದ್ರು ಅಂದ್ರೂ ಸ್ವಲ್ಪ ಅದನ್ನ ಮಾಡಿ ಚಿಕ್ಕ ಬೌಲ್ ಪ್ಲೇಟ್ ಅಲ್ಲಿ ಹಾಕಿ ತಿಂದ್ರೆ ಚೆನ್ನಾಗಿ ಟೇಸ್ಟ್ ಆಗಿ ಇರ್ತದೆ. ಧನ್ಯವಾದ. ನೋಡಿ, ಈಗ ತಾನೇ ಸಿದ್ಧಪಡಿಸಿದಂತ ಈ ಪತ್ರೊಡೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ನಮ್ಮ ಹೊಟ್ಟೆ ಒಳಗೆ ಜೀರ್ಣಕ್ಕೆ ಎಲ್ಲದಕ್ಕೂ ಇದು ತುಂಬಾ ಒಳ್ಳೆಯದು. ನಾವು ತಿಂಗಳಿಗೊಮ್ಮೆ ಮಾಡಿ ಆದ್ರೂ ಈ ಪತ್ರೊಡೆ ತಿಂದ್ರೆ ತುಂಬಾ ಒಳ್ಳೆಯದು. ಆರೋಗ್ಯವೇ ಭಾಗ್ಯ. ಆರೋಗ್ಯ, ನಾವು ಆರೋಗ್ಯ ಇದ್ರೆ ನಾವು ಈ ಕೆಲಸವನ್ನು ಕೂಡ ಮಾಡ್ಬೋದು. ಅದಕ್ಕೋಸ್ಕರ ನಾವು ಸ್ವಲ್ಪ ನಮ್ಮ ಆಹಾರದಲ್ಲೇ ನಾವು ಆರೋಗ್ಯವನ್ನ ಕಾಪಾಡಬೇಕು. ಇತ್ತೀಚೆಗಂತೂ ತುಂಬಾ ಕಾಯಿಲೆಗಳು ಬರ್ತಾ ಇರ್ತದೆ. ನಾವು ಆದಷ್ಟು ನಮ್ಮ ಆರೋಗ್ಯದಲ್ಲೇ ಮೇಂಟೈನ್ ಮಾಡ್ಕೊಂಡು ಬಂದ್ರೆ ನಾವು ಡಾಕ್ಟರ್ ಹತ್ರ ಹೋಗೋ ಕೆಲಸನೇ ಇರೋದಿಲ್ಲ. ಆರೋಗ್ಯವೇ ಭಾಗ್ಯ ಅಂತ ಹೇಳೋದು. ಅದಕ್ಕೆ ಆರೋಗ್ಯ ಇದ್ದವನಿಗೆ ಮಾತ್ರ ಯಾವುದೇ ರೀತಿಯ ಚಟುವಟಿಕೆ ಮಾಡ್ಬೋದು, ಎಲ್ಲಾ ಕೆಲಸಗಳನ್ನ ಮಾಡ್ಬೋದು. ಸೊ ನಮ್ಮ ದೇಹವನ್ನ ನಾವು, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಡಾಕ್ಟರ್ ಬಳಿ ಹೋಗೋದನ್ನ ತಪ್ಪಿಸ್ಕೊಂಡು ನಮ್ಮ ಆರೋಗ್ಯವನ್ನ ನಾವು ಕಾಪಾಡಬೇಕು. ಇದಕ್ಕೆ ನಾವು ಆರೋಗ್ಯವೇ ಭಾಗ್ಯ. ಇದಕ್ಕಾಗಿ ನಾವು ಒಳ್ಳೆ ಒಳ್ಳೆ ತಿಂಡಿಗಳನ್ನ, ಶುಚಿಯಾದ ತಿಂಡಿಗಳನ್ನ, ನಾವು ಹೊಸ ಹೊಸ ತಿಂಡಿಗಳನ್ನ ಮನೆಯಲ್ಲೇ ಆದಷ್ಟು ಮಾಡಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು. ತುಂಬಾ ಖುಷಿ ಆಯ್ತು ಪ್ರೇಮ ಅವರೇ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದನ್ನ ರುಚಿ ನೋಡಿ ಹೇಳೋಣ ಹೇಗಿದೆ ಅಂತ. ಹೇಳಿ ನೋಡಿ. ಅದು ಇದು ಒಗ್ಗರಣೆ ಹಾಕಿರೋದು ಇದು. ಓಕೆ. ಆ ಒಗ್ಗರಣೆ ಘಮದ ಜೊತೆ ಎಲೆ, ಅಕ್ಕಿ ಪೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಘಮ್ಮಂತ ವಾಸನೆ ಕೊಡ್ತಾ ಇದೆ. ತುಂಬಾ ಚೆನ್ನಾಗಿದೆ, ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ಖಂಡಿತ ನೀವು ಮಾಡ್ಕೊಡ್ತೀನಿ. ಇದನ್ನು ನೋಡಿ ಮೇಡಮ್, ಹಾಗೇನೆ ಬಾಯಿಗೆ ಹಾಕಿ ಜನ ತಿನ್ಬೋದು. ಅದೇ ಹಾಗೆ ತಿನ್ಬೋದು. ಇದನ್ನ ಚಟ್ನಿ ಜೊತೆನೂ ಹಾಕಿ ತಿನ್ಬೋದು. ಇದ್ರಲ್ಲಿ ಇನ್ನ ಎಲೆ ಘಮ ಇನ್ನ ಚೆನ್ನಾಗಿ ಬರ್ತಾ ಇದೆ. ಇದು ಒಗ್ಗರಣೆ ಹಾಕಿರೋದ್ರಿಂದ ಹೌದು, ಒಗ್ಗರಣೆ ಘಮ ಅಂತ ಬರ್ತಾ ಇದೆ. ಇದು ಎಲೆದು ನಿಜವಾದ ಆರೋಮ ಬಾಯಿಗೆ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು. ಹಿಂಗೆ ನಿಮ್ಮ ಮಂಗಳೂರು ಅಡಿಗೆಗಳು ಮಾಡಿ ತೋರಿಸಿ ನಮ್ಮ ವ್ಯೂವರ್ಸ್ಗೋಸ್ಕರ. ಮತ್ತೆ ಮತ್ತೆ ಇವರು ಬಂದು ನಮ್ಗೆ ಹೇಳ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದಕ್ಕೋಸ್ಕರ ಒಂದು ಸಣ್ಣ ಕಾಣಿಕೆ ಚಾನೆಲ್ ಕಡೆಯಿಂದ ಸಣ್ಣ ಉಡುಗೊರೆ. ಥ್ಯಾಂಕ್ ಯು ವೆರಿ ಮಚ್. ಜಯಶ್ರೀ ಅವರೇ, ಥ್ಯಾಂಕ್ ಯು. ಮತ್ತೆ ಮತ್ತೆ ಬಂದು ನಮ್ಮ ಚಾನೆಲ್ಗೆ ಹೇಳ್ಕೊಡಿ. ಹೋಪ್ ಯು ಲೈಕ್ ದ recipe. Hit the notification bell. Don't forget to subscribe, like, share, comment. ನಿಮಗೆ ಏನೇ ಈ ರೆಸಿಪಿನಲ್ಲಿ ಡೌಟ್ ಇದ್ರೂ ಖಂಡಿತ ಕಮೆಂಟ್ ಮಾಡಿ. ಪ್ರೇಮ ಅವರು ಅದರಲ್ಲಿ ನಿಮಗೆ ಡೌಟ್ ಕ್ಲಿಯರ್ ಮಾಡ್ತಾರೆ. ಥ್ಯಾಂಕ್ ಯು. Don't forget to subscribe once again. Bye. This is your Jayashree Adhyapak. Love you with Prema. Thank you. Bye bye.